ಭಾರತದ ಇತಿಹಾಸದಲ್ಲಿ ಶೂನ್ಯದಿಂದ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ ನಾಯಕರು ತುಂಬಾ ವಿರಳ. ಅಂಥವರಲ್ಲಿ ಮೊದಲಿಗರಾಗಿ ನಿಲ್ಲೋದೇ ಛತ್ರಪತಿ ಶಿವಾಜಿ ಮಹಾರಾಜರು. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅವರ ಆ ಒಂದು ಅಸಾಧಾರಣ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಯೋಚನೆ ಮಾಡಿ, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಮುಂದೆ ಒಬ್ಬ ವ್ಯಕ್ತಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಟೋದು ಸಾಧ್ಯನಾ? ಇದು ನಿಜವಾಗ್ಲೂ ಆಶ್ಚರ್ಯ ಹುಟ್ಟಿಸುವ ಪ್ರಶ್ನೆ ಅಲ್ವಾ? ಯಾಕಂದ್ರೆ ಆ ಕಾಲದಲ್ಲಿ ಮೊಘಲರು, ಆದಿಲ್ಶಾಹಿಗಳು ಇವರೆಲ್ಲ ಅದೆಷ್ಟು ಬಲಿಷ್ಠರಾಗಿದ್ರು. ಅವರ ನೆರಳಲ್ಲೇ ಶಿವಾಜಿ ಮಹಾರಾಜರು ಅಸಾಧ್ಯವನ್ನ ಹೇಗೆ ಸಾಧಿಸಿದ್ರು? ಇದರ ಉತ್ತರ ಅದು ಅವರ ದೃಷ್ಟಿಕೋನದಲ್ಲೇ ಅಡಗಿದೆ. ಹಾಗಾದ್ರೆ ಎಲ್ಲವೂ ಶುರುವಾಗಿದ್ದು ಎಲ್ಲಿಂದ? ಒಂದು ಕನಸಿನಿಂದ. ಶತ್ರುಗಳ ನಡುವೆ ಇದ್ದುಕೊಂಡೇ ಸ್ವರಾಜ ಅನ್ನೋ ಒಂದು ದಿಟ್ಟ ಕನಸು ಹೇಗೆ ಹುಟ್ಟುಕೊಳ್ತು? ಇಲ್ಲಿಂದಲೇ ಶಿವಾಜಿ ಮಹಾರಾಜರ ಕಥೆ ಶುರುವಾಗೋದು. ಹೌದು, ಆ ಕಾಲದಲ್ಲಿ ಎಲ್ಲೆಲ್ಲೂ ಆದಿಲ್ ಶಾಹಿ ಸುಲ್ತಾನ್ರು ಮತ್ತೆ ಮುಘಲ್ ಸಾಮ್ರಾಜ್ಯದ್ದೇ ಪಾರುಪತ್ಯ. ಇದೇ ವಾಸ್ತವ. ಆದರೆ ಇಂಥ ಒಂದು ಜಗತ್ತಲ್ಲೇ ಶಿವಾಜಿ ಒಂದು ಹೊಸ ದಾರಿಯನ್ನ, ಒಂದು ಹೊಸ ದೃಷ್ಟಿಕೋನವನ್ನ ಕಂಡ್ರು. ಅದೇ ಸ್ವರಾಜ್ಯ ಅಂದ್ರೆ ನಮ್ಮದೇ ಆಡಳಿತ. ಸುಮ್ಮನೆ ಯೋಚಿಸಿ, ಆ ಕಾಲಕ್ಕೆ ಇದು ಬರೀ ಒಂದು ಕನಸಾಗಿರಲಿಲ್ಲ, ಅದೊಂದು ನಿರಾಗತ ಧೈರ್ಯದ ಕ್ರಾಂತಿಕಾರಕ ಯೋಚನೆಯಾಗಿತ್ತು. ಈ ದೊಡ್ಡ ಕನಸಿಗೆ ಬೀಜ ಬಿದ್ದಿದ್ದು ಅವರ ಚಿಕ್ಕ ವಯಸ್ಸಲ್ಲೇ. 1630ರಲ್ಲಿ ಶಿವನೇರಿ ಕೋಟೆಯಲ್ಲಿ ಜನಿಸಿದ ಶಿವಾಜಿಗೆ ಅವರ ತಾಯಿ ಜೀಜಾಬಾಯಿ ಧೈರ್ಯ, ಸ್ವಾಭಿಮಾನದ ಪಾಠಗಳನ್ನ ಕಥೆಗಳ ಮೂಲಕ ಹೇಳ್ಕೊಟ್ರು. ಇನ್ನೊಂದು ಕಡೆ ಗುರು ದಾದಾಜಿ ಕೊಂಡದೇವ್ ಯುದ್ಧತಂತ್ರ ಮತ್ತೆ ಆಡಳಿತದ ಕಲೆಗಳನ್ನ ಕಲಿಸಿದ್ರು. ಈ ಎರಡು ಬಲವಾದ ಪ್ರಭಾವಗಳೇ ಅವರ ವ್ಯಕ್ತಿತ್ವಕ್ಕೆ ಅಡಿಪಾಯ ಹಾಕಿದುವು. ಸರಿ, ಕನಸುತೋ ಇತ್ತು, ಆದ್ರೆ ಕೇವಲ ಕನಸಿದ್ರೆ ಸಾಕಾಗತ್ತಾ? ಖಂಡಿತ ಇಲ್ಲ. ಅದನ್ ಸಾಧಿಸೋಕೆ ಒಂದ್ ತಂತ್ರಗಾರಿಕೆ ಬೇಕೇ ಬೇಕು. ಚಿಕ್ಕ ಸೈನ್ಯ ಇಟ್ಕೊಂಡು ದೊಡ್ಡ ದೊಡ್ಡ ಸೈನ್ಯಗಳನ್ನ ಎದುರಿಸೋಕೆ ಶಿವಾಜಿ ಯಾವತ್ತೂ ಹಳೆಯ ದಾರಿಯನ್ನ ಹಿಡಿಯಲಿಲ್ಲ. ಬದಲಿಗೆ ಗೆರಿಲ್ಲಾ ಯುದ್ಧತಂತ್ರದ ಮೂಲಕ ಗೆಲುವಿಗೆ ಒಂದು ಹೊಸ ಹಾದಿಯನ್ನೇ ಸೃಷ್ಟಿಸಿದ್ರು. ಅವರ ಮುಖ್ಯ ಅಸ್ತ್ರ ಯಾವುದಿಟ್ಟು ಗೊತ್ತಾ? ಅದೇ ಗನಿಮಿಕಾವ ಅಥವಾ ಗೆರಿಲ್ಲಾ ಯುದ್ಧ. ಇದು ಸಹ್ಯಾದ್ರಿ ಪರ್ವತಗಳ ಬೆಟ್ಟಗುಡ್ಡಗಳನ್ನೇ ರಣರಂಗವನ್ನಾಗಿ ಮಾಡೋ ಒಂದು ಅದ್ಭುತ ಕಲೆ. ಅಂದ್ರೆ ಇದ್ದಕ್ಕಿದ್ದಾಗೆ ದಾಳಿ ಮಾಡೋದು, ಶತ್ರುಗಳಿಗೆ ಏನು ನಡೆದಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಗೊಂದಲ ಸೃಷ್ಟಿಸಿ ಅವರು ಚೇತರಿಸಿಕೊಳ್ಳೋ ಮೊದಲೇ ಮಾಯವಾಗ್ಬಿಡೋದು. ಈ ತಂತ್ರದ ಮುಂದೆ ಎಷ್ಟೇ ದೊಡ್ಡ ಸೈನ್ಯ ಇದ್ರೂ ಅಕ್ಷರಶಃ ನಿಂತಲ್ಲೇ ನಿಂತೋಗ್ಬಿಡ್ತಿತ್ತು. ಶಿವಾಜಿ ಮಹಾರಾಜರ ತತ್ವ ತುಂಬನೇ ಸರಳವಾಗಿತ್ತು. ಯಾರ ಕೈಯಲ್ಲಿ ಕೋಟೆ ಇರುತ್ತೋ ಅವರ ಕೈಯಲ್ಲೇ ರಾಜ್ಯ ಇರುತ್ತೆ. ಈ ಒಂದೇ ಒಂದು ಮಾತು ಅವರ ಇಡೀ ತಂತ್ರಗಾರಿಕೆಯ ಸಾರಾಂಶವನ್ನ ಹೇಳ್ಬಿಡುತ್ತೆ. ಅವರಿಗೆ ಕೋಟೆಗಳು ಅಂದೇ ಕೇವಲ ರಕ್ಷಣೆಗೋಸ್ಕರ ಇದ್ದ ಗೋಡೆಗಳಲ್ಲ, ಅವು ಅವರ ಸಾಮ್ರಾಜ್ಯದ ಬೆನ್ನೆಲುಬಾಗಿದ್ವು. ಅವರ ಯುದ್ಧತಂತ್ರಗಳು ಬರೀ ಪುಸ್ತಕದಲ್ಲಿರೋ ಸಿದ್ಧಾಂತ ಆಗಿರಲಿಲ್ಲ. ನಿಜವಾದ ಯುದ್ಧಭೂಮಿಯಲ್ಲಿ ಅದನ್ನ ಪರೀಕ್ಷೆಗೆ ಒಡ್ಡಿದಾಗ ಅವರ ಚಾಣಾಕ್ಷತನದ ನಿಜವಾದ ಶಕ್ತಿ ಜಗತ್ತಿಗೆ ಗೊತ್ತಾಯಿತು. ಅವರ ಜೀವನದ ಕೆಲವು ಮುಖಾಮುಖಿಗಳು ಮತ್ತು ಪಲಾಯನಗಳು, ಅವು ಇತಿಹಾಸದಲ್ಲಿ ದಂತಕಥೆಗಳಾಗಿ ಉಳಿದುಬಿಟ್ಟಿವೆ. ಅವರ ಪಯಣ ಶುರುವಾಗಿದ್ದು ಯಾವಾಗ ಗೊತ್ತಾ? ಕೇವಲ 16ನೇ ವಯಸ್ಸಿನಲ್ಲಿ. ತೋರಣ ಕೋಟೆಯನ್ನ ವಶಪಡಿಸಿಕೊಂಡಾಗಲೇ ಅವರ ಸ್ವರಾಜ್ಯದ ಕನಸು ಚಿಗುರೊಡೆಯಿತು. ಆಮೇಲೆ ಪ್ರತಾಪಗಢದಲ್ಲಿ ನಡೆದ ಘಟನೆ ಇದೆಯಲ್ಲ, ಅದು ಇತಿಹಾಸದ ಒಂದು ರೋಚಕ ಅಧ್ಯಾಯ. ಅಲ್ಲಿ ಅದೆಷ್ಟು ಬಲಿಷ್ಠ ಸೇನಾಪತಿ ಅಫ್ಸಲ್ ಖಾನನ್ನ ಕೇವಲ ತಮ್ಮ ಬುದ್ಧಿವಂತಿಕೆ ಮತ್ತು ವ್ಯಾಘ್ರಣಕದಿಂದಲೇ ಸೋಲಿಸಿದ್ರು. ಅಷ್ಟೇ ಅಲ್ಲ, ಆಗ್ರಾದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಕೈಯಿಂದ ಅವರು ಪಾರಾದ ಕಥೆಯಂತೂ ಅದೊಂದು ನಿಜವಾದ ದಂತಕತೆ. ಯುದ್ಧ ಮಾಡಿ ಗೆಲ್ಲೋದು ಒಂದ್ಕಡೆ ಆದ್ರೆ, ಕಟ್ಟಿದ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಒಳ್ಳೆ ಆಡಳಿತ ಬೇಕೇ ಬೇಕು. ಶಿವಾಜಿ ಕೇವಲ ಒಬ್ಬ ಯೋಧರಾಗಿರ್ಲಿಲ್ಲ, ಅವರೊಬ್ಬ ಅದ್ಭುತ ಆಡಳಿತಗಾರರೂ ಆಗಿದ್ರು. ಹಾಗಾದ್ರೆ ಅವರ ಸ್ವರಾಜ್ಯದ ಆಡಳಿತ ಸೂತ್ರಗಳು ಹೇಗಿದ್ವು ನೋಡೋಣ ಬನ್ನಿ. ಅವರ ಆಡಳಿತದ ಹೃದಯ ಭಾಗ ಅಂದ್ರೆ ಅದೇ ಈ ಅಷ್ಟಪ್ರಧಾನ ಮಂಡಳ. ಇದನ್ನ ನಾವು ಇವತ್ತಿನ ಕ್ಯಾಬಿನೆಟ್ ಸಿಸ್ಟಮ್ಗೆ ಹೋಲಿಸಬಹುದು. ಹಣಕಾಸು, ವಿದೇಶಾಂಗ ವ್ಯವಹಾರ, ಸೈನ್ಯ, ನ್ಯಾಯ, ಹೀಗೆ ಪ್ರತಿಯೊಂದು ಇಲಾಖೆಗೂ ಒಬ್ಬೊಬ್ಬ ಸಮರ್ಥ ಮಂತ್ರಿಯನ್ನ ನೇಮಿಸಿದ್ರು. ಅವರ ಆಡಳಿತ ಎಷ್ಟು ವ್ಯವಸ್ಥಿತವಾಗಿತ್ತು, ಎಷ್ಟು ದೂರದೃಷ್ಟಿ ಹೊಂದಿತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ. ಅಷ್ಟೇ ಅಲ್ಲ, ಅವರ ಹಿಡಿತ ಬರೀ ನೆಲದ ಮೇಲೆ ಮಾತ್ರ ಇರಲಿಲ್ಲ, ಸಮುದ್ರದ ಮೇಲೂ ಇತ್ತು. ಅದಕ್ಕೆ ನೋಡಿ ಅವರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರೆಯೋದು. ಕೊಂಕಣ ಕರಾವಳಿಯನ್ನ ಕಾಪಾಡೋಕೆ, ವ್ಯಾಪಾರವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಒಂದು ಬಲಿಷ್ಠ ನೌಕಾಪಡೆಯನ್ನೇ ಕಟ್ಟಿದ್ರು. ಇವತ್ತಿಗೂ ಅವರ ಸಮುದ್ರ ಕೋಟೆಗಳು ಅವರ ದೂರದೃಷ್ಟಿಗೆ ಸಾಕ್ಷಿಯಾಗಿ ನಿಂತಿವೆ. ಅವರ ಆಡಳಿತದ ಮತ್ತೊಂದು ವಿಶೇಷತೆಯೆಂದ್ರೆ ಅದು ಜನಪರವಾಗಿತ್ತು. ಅದರಲ್ಲೂ ಮುಖ್ಯವಾಗಿ ರೈತರ ಪರವಾಗಿತ್ತು.
ಹಳೇ ಸಿಸ್ಟಂನಲ್ಲಿ ಜಮೀನ್ದಾರರ ಶೋಷಣೆಗೆ ಸಿಲುಕಿ ನಲಗಿ ಹೋಗಿದ್ದ ರೈತರನ್ನ ಅವರೇ ಮುಂದೆ ನಿಂತು ರಕ್ಷಿಸಿದ್ರು. ಮಧ್ಯವರ್ತಿಗಳನ್ನ ಸಂಪೂರ್ಣವಾಗಿ ಕಿತ್ತೆಸೆದು ನೇರವಾದ ನ್ಯಾಯಯುತವಾದ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಇದರಿಂದ ರಾಜ್ಯದ ಖಜಾನೆ ತುಂಬಿದ್ದಷ್ಟೇ ಅಲ್ಲ, ರೈತರ ಬದುಕಲ್ಲೂ ಒಂದು ಹೊಸ ಭರವಸೆ ಮೂಡಿತು. ದಶಕಗಳ ಹೋರಾಟ, ಅದ್ಭುತ ಚಾಣಾಕ್ಷತನ ಮತ್ತೆ ಅಷ್ಟೇ ಉತ್ತಮ ಆಡಳಿತ, ಇವೆಲ್ಲದರ ನಂತರ ಕೊನೆಗೂ ಆ ಐತಿಹಾಸಿಕ ಕ್ಷಣ ಬಂದೇ ಬಂತು. ಅದೇ ಛತ್ರಪತಿಯಾಗಿ ಅವರ ಪಟ್ಟಾಭಿಷೇಕ. ಇದು ಬರೀ ಒಂದು ಸಮಾರಂಭ ಆಗಿರಲಿಲ್ಲ, ಬದಲಿಗೆ ಒಂದು ಸ್ವತಂತ್ರ ಸಾಮ್ರಾಜ್ಯದ ಅಧಿಕೃತ ಘೋಷಣೆಯಾಗಿತ್ತು. ವರ್ಷ 1674. ಸ್ಥಳ ಭವ್ಯವಾದ ರಾಯ್ಗಢ್ ಕೋಟೆ. ಆ ದಿನ ಶಿವಾಜಿ ಮಹಾರಾಜರು ಛತ್ರಪತಿ ಅಂದ್ರೆ ಸಾರ್ವಭೌಮ ಅನ್ನೋ ಬಿರುದನ್ನ ಸ್ವೀಕರಿಸಿ ರಾಯ್ಗಢವನ್ನ ತಮ್ಮ ರಾಜಧಾನಿ ಅಂತ ಘೋಷಿಸಿದ್ರು. ಆ ದಿನವೇ ಸ್ವತಂತ್ರ ಮರಾಠ ಸಾಮ್ರಾಜ್ಯ ಅಧಿಕೃತವಾಗಿ ಜನ್ಮ ತಾಳಿತು. 1680ರಲ್ಲಿ ಶಿವಾಜಿ ಮಹಾರಾಜರ ಆಳ್ವಿಕೆ ಕೊನೆಗೊಂಡಿರಬಹುದು, ಆದರೆ ಅವರು ಹಚ್ಚಿದ ಆ ಸ್ವರಾಜ್ಯದ ಕಿಡಿ ಇದೆಯಲ್ಲ, ಅದು ಮುಂದಿನ ಎಷ್ಟೋ ತಲೆಮಾರುಗಳಿಗೆ ಸ್ಫೂರ್ತಿಯ ಜ್ವಾಲೆಯಾಗಿ ಉರಿಯುತ್ತಲೇ ಇತ್ತು. ಹಾಗಾದ್ರೆ ಕೊನೆಯಲ್ಲಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ: ಒಬ್ಬ ವ್ಯಕ್ತಿಯ ದೃಷ್ಟಿಕೋನ ಇಡೀ ಜನಾಂಗದ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಲ್ಲದು? ಶಿವಾಜಿ ಮಹಾರಾಜರ ಜೀವನ ನಿಜವಾದ ನಾಯಕತ್ವ ಮತ್ತು ದೂರದೃಷ್ಟಿಯ ಶಕ್ತಿ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಅಳಿಸಲಾಗದ ಉದಾಹರಣೆಯಾಗಿ ನಮ್ಮ ಮುಂದಿದೆ.